ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಸಹೋದರ ಸಹೋದರಿಯರಿಗೆ, ತಿಂಡಿ ತಿಂತಾ ಇರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಮಸ್ಕಾರ. ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ಮಾತಾಡಿದ್ದಾರೆ. ಅವ್ರೇನು ಮಾತಾಡಿದಾರೋ ಅದು ನಾನು ಮಾತಾಡಿದ್ದೀನಿ ಅಂತ ತಿಳ್ಕೊಂಬಿಡಿ ಎಲ್ಲರೂ. ಹಿರಿಯರಾದಂಥ ನಮ್ಮ ಸದಾನಂದ ಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಭಾಳ ಕಳೆಕಟ್ಟಿದೆ. ಅದೇ ರೀತಿ ನಮ್ಮ ಸುಶೀಲಮ್ಮ ಅವರು ತಾಯಿ ಪದ್ಮಶ್ರೀ, ನಾನು ಹೋಗಿದ್ದೀನಿ, ಇದಕ್ಕೂ ಹೋಗಿದ್ದೀನಿ. ನಮಗೆ ಒಂಥರ ಅನಾಥ ಮಕ್ಕಳಿಗೆ ಒಂಥರ ದೇವತೆ ಇದ್ದಂಗೆ ಅವ್ರು ಬಂದಿರುವಂಥದ್ದು ನಮಗೆಲ್ಲ ಭಾಳ ಸಂತೋಷ. ಅದೇ ರೀತಿ ರಾಜಣ್ಣ ಅವರು ಕೂಡ ಪದ್ಮಶ್ರೀ ಪ್ರಶಸ್ತಿ ವಿಜೇತರು, ಭಾಳ ವರ್ಷಗಳಿಂದ ಪರಿಚಯ ಇದೆ ಅವರನ್ನು ಕೂಡ. ವೈ ಎ ನಾರಾಯಣ ಸ್ವಾಮಿಯವರು ಈಗ ರಾಜಕೀಯ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. MLC ಆಗಿ ಕೆಲಸ ಮಾಡಿದ್ದಾರೆ. ಗೆಲ್ಲಾರ್ದಂಥ ಕ್ಷೇತ್ರದಲ್ಲಿ ಸತತವಾಗಿ 3 ಬಾರಿ ಗೆದ್ದಿದ್ದಾರೆ. 3 ಬಾರಿ ಗೆದ್ದು 3 ಡಿಗ್ರಿಗಳನ್ನು ಪಡೆದಿದ್ದಾರೆ, ಡಾಕ್ಟರೇಟನ್ನು ಪಡೆದಿದ್ದಾರೆ. ಅಂದರೆ ಅರ್ಹತೆನೇ ಇದೆ. ಅದೇ ರೀತಿ ಸಮಾಜಕ್ಕೆ ಕೆಲಸ ಮಾಡಬೇಕು ಅನ್ನೋ ಅಭಿಮಾನನೂ ಕೂಡ ಇದೆ. ಆ ದೃಷ್ಟಿಯಿಂದ ಈ ಒಂದು 60 ವರ್ಷಗಳ ಅವರ ಸುದೀರ್ಘ ಜೀವನದಲ್ಲಿ ಇದು ಒಂದು ಮೈಲಿಗಲ್ಲಿದೆ. ಇಲ್ಲಿಂದ ಅವರಿಗೆ ದೇವರು ಒಳ್ಳೇದು ಮಾಡಲಿ. ನಾವು ಕೂಡ ಅವ್ರ ಜೊತೆ ಇದ್ದೀರಿ, ಸಮಾಜ ಕೂಡ ಅವ್ರ ಜೊತೆ ಇದೆ. ಯಾವುದನ್ನ ಆಗಲ್ಲ ಅಂತ ಪಾಸಿಬಲ್, ನಾಟ್ ಪಾಸಿಬಲ್ ಇದೆಯಲ್ಲ, ನಾಟ್ ಪಾಸಿಬಲ್, ಅದನ್ನ ಪಾಸಿಬಲ್ ಮಾಡಿದ್ರು ಯಾರು? ನರೇಂದ್ರ ಮೋದಿಯವರು ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರು. ನರೇಂದ್ರ ಮೋದಿಯವರು ನಮ್ಮ ಸ್ವಾತಂತ್ರ್ಯ ಬಂದು 75 ವರ್ಷದ ಮೇಲಾಗಿದೆ. ನಾವು ವೆಸ್ಟ್ ಬೆಂಗಾಲ್ ಅಧಿಕಾರ ಮಾಡೋಕ್ಕಾಗಲೇ ಇಲ್ಲ. ಫಸ್ಟ್ ಟೈಮ್ ಪಾಸಿಬಲ್ ಮಾಡಿದ್ದಾರೆ. ಅದೇ ರೀತಿ ನಾರಾಯಣ ಸ್ವಾಮಿನೂ ಕೂಡ ಪಾಸಿಬಲ್ ಆಗಿ ಮಾಡುವಂತ ಒಂದು ಛಲವನ್ನ ತೊಟ್ಟು ಹೊರಡಬೇಕು. ರಾಜಕೀಯ ಜೀವನ ಅನ್ನೋದು ಏನು ಹೂವಿನ ಹಾಸಿಗೆ ಅಲ್ಲ, ದಿನನಿತ್ಯ ಸಂಕಷ್ಟ. ನೋಡಿದ್ದೀರಿ ಒಂದೊಂದ್ಸರಿ ನಾವು ಯಾಕಪ್ಪ ಬಂದ್ರಿ ಇಲ್ಲಿ ಅನ್ಸ್ಬಿಡ್ತದೆ. ಅಷ್ಟು ಕಷ್ಟ ಕೋಟಗಳನ್ನ ನಾವು ನೋಡಿ. ಎಲ್ಲರೂ MLA ಅಂದ್ರೆ ಅವನೇನಪ್ಪ ಆರಾಮಾಗಿರ್ತಾನೆ ಅಂತ ನಾವು ತಿಳ್ಕೊಂಡಿದ್ದೀರಿ. ಅದ್ರ ಕಷ್ಟ ಬೆಳಗ್ಗೆ ಎದ್ದು ನಮ್ಮ ಮನೆಯಲ್ಲಿ ಕಷ್ಟ ಇದೆಯೋ ಏನಿದೆಯೋ ಏನೂ ಇಲ್ಲ. ನಾವು ಹೋಗ್ತಾ ಇರ್ಬೇಕು ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಫಂಕ್ಷನ್ಗೆ. ಹೋಗಿಲ್ಲ ಅಂದ್ರೆ ಯಾಕಪ್ಪ ಬಂದಿಲ್ಲ, ಬಾ 5 ವರ್ಷ ಆದ್ಮೇಲೆ ನೋಡ್ಕೊಂತೀನಿ ನಿನ್ನ ಅಂತ. ನಮ್ಮ ಕಷ್ಟ ಏನಿದೆ, ನಮ್ಗೆ ಜ್ವರ ಇದೆಯಾ, ತಲೆನೋವು ನಾವೇನು ಬರಲ್ಲ. ನಮಗಿಂತ ಸದಾನಂದ ಗೌಡ್ರು ಗೊತ್ತು, ಕೇಳಿ ಹೇಳ್ತಾರೆ. ಆ ತಲೆನೋವು ಬೇಡ ಅನಿಸ್ತೈತೆ. ಬಂದ್ಬಿಟ್ಟಿದ್ದೀರಿ ಅಂದ್ರೆ ರಾಜಕೀಯ ಸಂಘದಲ್ಲಿ ಒಂದು ಹೆಸರು ಮಾಡಬೇಕು, ಒಂದು ಗೌರವ ಬರಬೇಕು, ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು, ನಮ್ಮದು ಒಂದು ಸಾಕ್ಷಿ ಗುಡ್ಡೆ ಇರಬೇಕು. ಈ ಭಾವನೆ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀರಿ. ವೈ ಎ ನಾರಾಯಣ ಸ್ವಾಮಿ ಅವರಿಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ರಾಜಕೀಯ ರಂಗದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ನಮ್ಮೆಲ್ಲರ ಸಹಕಾರ ಅವ್ರಿಗೆ ಇರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನನ್ನನ್ನು ಕರೆದು ಗೌರವಿಸೋಸ್ಕರ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಭಾರತ್ ಮಾತಾ ಕಿ ಜೈ.